ಪಾರ್ಟಿ ಆಗಲಿ ಧ್ವನಿ ಎತ್ತಿದ್ರು ಈ ರಾಜ್ಯದ 1,24,00,000 ತಾಯಂದರ ಪರವಾಗಿ ನಾವು ಧ್ವನಿಯನ್ನ ಎತ್ತಿದ್ವಿ. ಆ ಮಹಿಳೆಯರಿಗೆ ಸಿಗ್ಬೇಕಾಗಿರ್ತಕ್ಕಂಥ ದುಡ್ಡನ್ನು ಕೊಡಿಸ್ಲಿಕ್ಕೆ ನಾವು ಧ್ವನಿ ಎತ್ತಿದ್ವಿ. ಆದ್ರೆ ಸದನದ ಒಳಗಡೆ ಹೊಸ ರೀತಿ ತೆಗೆದುಕೊಂಡು ಹೋಗತಕ್ಕಂಥ ಪ್ರಯತ್ನವನ್ನ ಸಚಿವರು ಮಾಡಿದ್ದಾರೆ. ಸಚಿವರನ್ನ ಆದ್ಮೇಲೆ ಅದಕ್ಕೆ ಯಾವುದೂ ಇರಲ್ಲ, ಪುರುಷರು ಇರ್ಬೋದು, ಮಹಿಳೆಯರು ಇರ್ಬೋದು, ಯಾರು ಇರ್ಬೋದು. ಆದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದು 1,24,00,000 ಜನ ಈಗಲೂ ತಮಿಳ್ಯಾರ ಮತ್ತೆ ಹೇಳೋ ಮುಂದೆ ಅದೊಂದಿಲ್ಲ ತಮ್ಮೆಲ್ಲರ ಗಮನಕ್ಕೆ. ಮೊನ್ನೆ ಉತ್ತರ ಕೊಟ್ಟಿದ್ದು 1,24,00,000 ಜನ, ಈಗ ಹೇಳಿದ್ದು 1,24,00,000 ಜನ. 2 ಲಕ್ಷ ಡಿಫ್ರೆನ್ಸ್ ಹಂಗೆ ಬರ್ತಾ ಇದೆ. ನೋಡೋಣ ಎಲ್ಲಿಗೆ ಹೋಗಿ ನಿಲ್ಲುತ್ತ ಅನ್ನೋದನ್ನ ಕೂಡ. ಆದ್ರೆ ಇದರ ಮುಂದುವರೆದ ಭಾಗವಾಗಿ ಅನೇಕ ಸಂಗತಿಗಳು ಇವತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಸಂಗತಿಗಳೆಲ್ಲ ಕೂಡ ನಾನು ಮಾಧ್ಯಮದ ಮಿತ್ರರ ಗಮನಕ್ಕೆ ತರಲಿಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನೋಡಿ, ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ಅಧಿಕಾರಿಗಳಿಗೆ ಇದರ ಮಾಹಿತಿಯನ್ನು ತೆಗೆದುಕೊಳ್ಳಕ್ಕೆ ನಾನು ಪ್ರಾರಂಭ ಮಾಡಿದ್ಮೇಲೆ ಮೊದಲೇ ದಿವಸ ಯಾರಿಗೂ ಏನು ಇನ್ಫಾರ್ಮೇಶನ್ ಇದ್ದಿಲ್ಲ. 3 ಜಿಲ್ಲೆಯವರು ನೇರವಾಗಿ ಉತ್ತರ ಕೊಟ್ಟರು. ಫೆಬ್ರವರಿ ಮತ್ತು ಮಾರ್ಚ್ ಕಂತುಗಳು ನಮಗೆ ಬಂದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟ ಉತ್ತರ ಕೊಟ್ಟರು. ಮುಂದುವರೆದು ನಾನು ಅನೇಕ ಜಿಲ್ಲೆಗಳಿಗೆ ಈ ಮಾಹಿತಿಯನ್ನ ಕೇಳಿದ ತಕ್ಷಣ ಯಾವಾಗ 9ನೇ ತಾರೀಕಿಗೆ ಸದನದಲ್ಲಿ ಇದ್ರ ಪ್ರಸ್ತಾವನೆ ಆಯಿತು, ಅದರ ಮುಂದೆ ಕೇಳಿದಿರ್ತಕ್ಕಂಥ ಎಲ್ಲಾ ಇಲಾಖೆ ಅಧಿಕಾರಿಗಳು ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡಾಕಿದ್ರು. ಯಾರು ಉತ್ತರ ಕೊಡಲಾರ್ದ ರೀತಿಯಲ್ಲಿ ಹೊರಗತ್ತೆ. ನಾನು ಯಾವಾಗ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದ್ಮೇಲೆ ಕೂಡ ಇವತ್ತು ಅನೇಕ ಅಧಿಕಾರಿಗಳು ಯಾವ ರೀತಿ ಸಚಿವರು ಉತ್ತರ ಕೊಟ್ಟರು ಅದೇ ರೀತಿ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ 2023, 2025 ಆಗಸ್ಟ್ ಮಾಹಿತಿಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ, ನಮ್ಮ ಜಿಲ್ಲೆಯಲ್ಲಿ ಇಷ್ಟು ಜನ ಇದ್ದಾರೆ, ಇಷ್ಟು ದುಡ್ಡನ್ನು ನಾವು ಹಾಕಿದ್ದೇವೆ ಅಂತಕ್ಕಂಥ ಇನ್ಫಾರ್ಮೇಶನ್ ಕೊಟ್ಟರು. ಅವ್ರಿಗೂ ಕೂಡ ನಾನು ಸ್ಪಷ್ಟವಾಗಿ ಕೇಳಿದೆ, ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಹಾಕಿರೋ ಇಲ್ಲ ಅಂತಕ್ಕಂಥದ್ದನ್ನ ಅಷ್ಟೇ ಉತ್ತರ ಕೊಡಿ, ಇನ್ನೇನು ಉಳಿದ ಬೇಡ ಅಂತ ಹೇಳಿ ಕೂಡ ಬೇರೆ ರೀತಿ ಉತ್ತರ ಕೊಟ್ಟರು. ತದನಂತರ ನಾನು ಎಲ್ಲ ಡಿಡಿಗಳಿಗೆ ಮಾತಾಡಿ ವಿಷಯವನ್ನ ಮನವರಿಕೆ ಮಾಡಿದ್ದೇವೆ. ಮನವರಿಕೆ ಮಾಡಿ ನೀವ್ಯಾಕಪ್ಪ ಇದ್ರಾಗ ಸಿಕ್ಕೊಂಡು ಒದ್ದಾಡಕ್ಕೆ ಹೋಗ್ತೀರಿ, ದಯವಿಟ್ಟು ಇನ್ಫಾರ್ಮೇಶನ್ ಕೊಡ್ರಿ ಅಂದಾಗ ನಾನು ನಿಮಗೆ ವಿತ್ ಪ್ರೂಫ್ ಕೊಡ್ತೀನಿ. 2-3 ಜಿಲ್ಲೆದು ಮೊದಲು ಕೊಟ್ಟಿರ್ತಕ್ಕಂಥ ಉತ್ತರ ಏನಿತ್ತು, ತದನಂತರ ಬಂದಿರತಕ್ಕಂಥ ಉತ್ತರ ಅವರು ಸ್ಪಷ್ಟನೆ ಕೊಟ್ಟರು. 2025 ಫೆಬ್ರವರಿ ಮತ್ತು ಮಾರ್ಚ್ ದುಡ್ಡನ್ನ ನಾವು ಹಾಕಿಲ್ಲ ಅಂತಕ್ಕಂಥದನ್ನ ಉಪನಿರ್ದೇಶಕರುಗಳು ಕೊಟ್ಟಿರ್ತಕ್ಕಂಥ ಸಂಗತಿ 2 ಕಾಪಿನೂ ನನ್ನ ಕಡೆ ಇದಾವೆ. ಮೊದಲು ಕೊಟ್ಟಿರ್ತಕ್ಕಂಥ ಕಾಪಿ, 2ನೇ ಸಲ ಕೊಟ್ಟಿರ್ತಕ್ಕಂಥ ಕಾಪಿನೂ ಕೂಡ ಬಹಳ ಸ್ಪಷ್ಟವಾಗಿದೆ. ಇದಕ್ಕಿಂತ ದುಡ್ಡಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರ್ ನಾನು ಕಳೆದ 3 ದಿವಸದಿಂದ ಅವರಿಗೆ ಮೇಲನ್ನು ಮಾಡಿದ್ದೆ. ಇಡೀ ರಾಜ್ಯದ ಸಮಗ್ರ ಮಹಿಳಾ ಮತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಫೆಬ್ರವರಿ ಮತ್ತು ಮಾರ್ಚ್ ಕಂತನ್ನ ನಾವು ಕೊಟ್ಟಿದ್ದೀರೋ ಹೋಗಿರೋ ಏನಂತಕ್ಕಂಥ ಮಾಹಿತಿಯನ್ನ ತಕ್ಷಣ ನನಗೆ ಒದಗಿಸಿರಿ. ಸದನ ನಡೆದಿದೆ, ಸದನ ಒಳಗಡೆ ನಾನು ಇನ್ನು ಮಾತಾಡ್ಬೇಕಂತ ಹೇಳಿದಾಗ ಕೂಡ 3 ದಿವಸದಿಂದ ಇನ್ನೂವರೆಗೂ ಕೂಡ ಅವರ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಮೊನ್ನೆ ನಾನು ಮತ್ತೆ ಫೋನ್ ಮುಖಾಂತರ ನಾನೇ ನೇರವಾಗಿ ನಾನು ಮಾತಾಡಿದಾಗ ಇಲ್ಲ ನನಗೆ ಮೇಲ್ ಬಂದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಇಮಿಡಿಯೇಟ್ ನಾನು ಅಲ್ಲೇ ಮೇಲ್ ಕಳಿಸಿ ಅದರ ಸ್ಕ್ರೀನ್ ಶಾಟ್ ಹೊಡೆದು ಒಳ್ಳೆಯವ್ರಿಗೆ ವಾಟ್ಸಪ್ ಮಾಡಿದ್ದೇನೆ. ವಾಟ್ಸಪ್ ಮುಖಾಂತರ ಅವ್ರಿಗೆ ಪ್ರಶ್ನೆ ಕೇಳುವಂತದನ್ನು ಮಾಡಿದೆ. ಆದ್ರೆ ಸ್ಟಿಲ್ ಡೇಟ್ ಸ್ಟಿಲ್ ಟೈಮ್ ಈವರೆಗೂ ಕೂಡ ಅವ್ರ ಮಾಹಿತಿಯನ್ನು ಕೊಟ್ಟಿಲ್ಲ. ಅಂದ್ರೆ ಇದ್ರ ಹಿನ್ನೆಲೆ ಏನೈತಿ, ಯಾಕೆ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಇವತ್ತು ಅಧಿಕಾರಿಗಳು ಅನಿಸ್ತಾ ಇದ್ದಾರ, ಇದ್ರ ಹಿನ್ನೆಲೆ ಏನು, ಯಾಕೆ ಈ ರೀತಿಯಾದಂತ ಸಮಸ್ಯೆ ಆಗ್ತಾ ಇದೆ. ಬೆಳಗಾವಿಯಲ್ಲಿ ಇರ್ತಕ್ಕಂಥ ಡಿಡಿ ಉಪನಿರ್ದೇಶಕರು ಅವ್ರಿಗೆ 9ನೇ ತಾರೀಕಿಗೆ ನಾನು ಹಾಕೇನೆ ಮೇಲ್ ಅವ್ರಿಗೆ. ಆ ಪುಣ್ಯಾತ್ಮ ಇವತ್ತಿನವರೆಗೂ ಕೂಡ ಅದರ ಇನ್ಫಾರ್ಮೇಶನ್ ಕೊಡಕ್ ರೆಡಿ ಇಲ್ಲ. ಅಷ್ಟೇ ಅಲ್ಲ, ಇವತ್ತಿನವರೆಗೂ ಫೋನ್ ಎತ್ತಕ್ ರೆಡಿ ಇಲ್ಲ. ಬೇರೆ ಬೇರೆ 10 ಫೋನ್ಗಳನ್ನು ತಗೊಂಡು ನಾನು ಡಿಡಿ ಫೋನ್ ಮಾಡಿದ್ರು ಕೂಡ ಎತ್ತಿ ಕಟ್ ಮಾಡ್ತಾರ. ಎಲ್ಲಿ ಇದನ್ನ ಕೇಳ್ತಾರೋ ಅಂತ ನನ್ನ ಭಯ ಐತಿ. ಯಾಕೆ ಅವ್ರಿಗೆ ಯಾಕೆ ಭಯ ಇರ್ಬೇಕಿದು? ಉಪನಿರ್ದೇಶಕಗಳಿಗೆ ಭಯ ಅಂತಕ್ಕಂಥದ್ದು ಯಾಕೆ ಇರ್ಬೇಕು? ಇರ್ತಕ್ಕಂಥ ನೈಜ ಸಂಗತಿಯನ್ನ ಕೊಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಐತಿ. ಆ ಕೊಡ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿಲ್ಲ. ಆದ್ರೆ ಬೆಳಗಾವದ ಡಿಡಿ ಕೂಡ ಇನ್ನೂವರೆಗೆ ಅವರು ನಮಗೆ ರಿಪ್ಲೈನ್ ಮಾಡ್ತಕ್ಕಂಥದ್ದು ಮಾಡಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡೈರೆಕ್ಟರ್ ಕೂಡ ಇನ್ನೂ ಮಟ್ಟ ಇನ್ಫಾರ್ಮೇಶನ್ ಅನ್ನು ನಮಗೆ ಕೊಡ್ತಾ ಇಲ್ಲ. ಹಾಗಾದ್ರೆ ಇದ್ರ ಹಿನ್ನೆಲೆ ಏನು ಅನ್ನುವಂಥದ್ದನ್ನು ಕೂಡ ಆಗ್ತಾ ಇದೆ. ಈಗಾಗಲೇ ಸಚಿವರು ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಹೇಳಿದಾರ. ಆದ್ರೆ ಇವಕ್ಕೆಲ್ಲರೂ ಉತ್ತರ ಕೊಡೋರು ಯಾರು? ಆ ಕಾರಣಕ್ಕಾಗಿ ನಾವು ಇನ್ನೂ ಅಧಿಕಾರಿಗಳು ಇದರಲ್ಲಿ ಯಾಕೋ ಒಂದು ಬೇರೆ ವಾಸ್ತಿ ಬರುವಂತ ನಿಟ್ಟಿನಲ್ಲಿ ಇವತ್ತು ಗೊತ್ತಾಗ್ತಾ ಇದೆ. ಯಾವಾಗ ನೀವು ವಿಷಯಗಳನ್ನ ಹೈಡ್ ಮಾಡಕ್ ಪ್ರಾರಂಭ ಮಾಡ್ತೀರಿ, ಒಂದು ಸುಳ್ಳನ್ನ ಮುಚ್ಚಕ್ ಹೋಗಿ 100 ಸುಳ್ಳು ಅಂತ ಹೇಳೋದು ಯಾವ ರೀತಿ ಆಗುತ್ತೆ, ಆ ರೀತಿ ಇವತ್ತಾಗ್ತಾ ಇದೆ. ಯಾಕೆ ಇನ್ನೂವರೆಗೂ ಕೂಡ ಡೈರೆಕ್ಟರ್ ಉತ್ತರ ಕೊಡ್ತಾ ಇಲ್ಲ, ಯಾಕೆ ಇನ್ನೂವರೆಗೂ ಬೆಳಗಾವಿ ಡಿಡಿ ಉತ್ತರ ಕೊಡ್ತಾ ಇಲ್ಲ, ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ. ಈಗೂ ನಾನು ಮಾಧ್ಯಮದ ಮುಖಾಂತರ ಅವರಿಗೆ ವಿನಂತಿ ಮಾಡ್ತೇನೆ, ಇನ್ನು ಸದನ ನಡೆದಿದೆ, ತಕ್ಷಣ ಈಗಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಗಳನ್ನ ಕೊಡಬೇಕು. ಇವತ್ತೊಬ್ಬ ಶಾಸಕನಾಗಿ ನಾನು ಕೇಳಿದ ಮೇಲೆ ಕೂಡ ನಿಮಗೆ ಮಾಹಿತಿ ಕೊಡಲ್ಲ ಅಂದ್ರೆ ಈ ರಾಜ್ಯದ 7 ಕೋಟಿ ಜನರಿಗೆ ಏನು ಉತ್ತರ ಕೊಡ್ತೀರಿ ನೀವು? ನಾವು ಕೇಳ್ತಾ ಇರ್ತಕ್ಕಂಥ ವಿಷಯ ಬಹಳ